ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸಣ್ಣದೊಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಏನಿಲ್ಲ, ಈಗ ನಾವು ಟೇಬಲ್ಲು, ಚೇರ್ಸು ಅಥವಾ ಕೆಲವೊಂದು ಇಂಟೀರಿಯರ್ಗಳೆಲ್ಲ ಮಾಡಿಸಿದಾಗ ಸ್ವಲ್ಪ ದಿನ ಆಗ್ತಿದ್ದಂಗೆ ಕೆಲವೊಂದೆಲ್ಲ ಹಾಳಾಗ್ಬಿಡ್ತವೆ. ಹಾಳಾಗುತ್ತೆ ಅಂತಂದರೆ ಸೈಡಲ್ಲಿ ನಮಗೆ ಈ ಬಾರ್ಡ್ರಲ್ಲಿ ಬೀಡಿಂಗ್ಗಳು ಹಾಕಿರ್ತಾರಲ್ಲ, ಆ ಬೀಡಿಂಗ್ ಕಿತ್ಕೊಂಬರ್ತಾ ಇರುತ್ತೆ. ನೋಡಿ, ನಾನು ಆವಾಗಲೇ ಹೇಳೋದ್ನಲ್ಲ, ಸೊ ಏನಾಗಿದೆ ಅಂತ ಕಾಣ್ತಾ ಇದೆಯಲ್ಲ ನೋಡಿ, ಈ ಥರ ಬಿಟ್ಕೊಂಡ್ಬಿಟ್ಟಿರ್ತದೆ. ಈ ಥರ ಪಟ್ಟಿ ಕಾಣ್ತಾ ಇದೆಯಲ್ಲ, ಸೊ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಒಂದು ಪಟ್ಟಿ ಇರುತ್ತೆ ನೋಡಿ, ಇದು ಬಿಟ್ಕೊಂಡ್ಬಿಟ್ಟಿದೆ ನೋಡಿ. ನಮ್ಮವರು ಕೂಡ ಏನೋ ಒಂಥರ ಟೇಪ್ ಹಾಕ್ಬಿಟ್ಟವ್ರೆ. ಈ ಟೇಪ್ನ ರಿಮೂವ್ ಮಾಡ್ತೀನಿ ನಾನು. ನೋಡಿ, ಈಗ ಟೇಪ್ನ ರಿಮೂವ್ ಮಾಡಿದೆ ನಾನು. ಈ ರೀತಿ ಇರುತ್ತೆ. ಎಲ್ಲಾದರೂ ನಿಮ್ಮ ಮನೇಲೇನಾದರೂ ಈ ಥರ ಬಿಟ್ಕೊಂಡಿದ್ದರೂ ಕೂಡ ಇದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು, ಯಾವ ಕೆಮಿಕಲ್ ಹಾಕಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಈಗ ಕೆಮಿಕಲ್ ಬಗ್ಗೆ ಬಂತು ಅಂದರೆ, ಈಗ ನೋಡಿ, ಕೆಮಿಕಲ್ SR505 ಅಂತೇಳಿ, ಓಕೆನಾ, ಸಿಂಥೆಟಿಕ್ ರಬ್ಬರ್ ಅಡ್ವೆನ್ಸಿವ್ ಅಂತೇಳಿ. ಸೊ ಇದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ ನಿಮಗೆ, ಕಾಣ್ತಾ ಇದೆಯಲ್ಲ. ಬಸ್ಸು ಸೀಟ್ಗಳಿಗೆ ಹಾಕ್ತಾರೆ, ಫೋಮ್ ಇರುತ್ತೆ, ಆ ಫೋಮ್ಗಳನ್ನ ಜೋಡಿಸೋದಕ್ಕೆ. ಮೋಟ್ರ್ ಸೈಕಲಲ್ಲೇನಾದರೂ ನಿಮ್ಮದು ಈ ಫೋಮೆಲ್ಲ ಕೊಯ್ದುಬಿಟ್ಟು ಕರೆಕ್ಟಾಗಿ ನೀಟಾಗಿ ಜೋಡಿಸ್ತಾರಲ್ಲ, ಅದಕ್ಕೆ. PVC ಫ್ಲೋರ್ ಮ್ಯಾಟ್ ನೋಡಿ, ಇದಕ್ಕೆ ಕೂಡ ಹಾಕ್ಬೋದು, ಆಯಿತಾ. ಬಟ್ ಇದು ಕಂಫರ್ಟ್ ಇರಲ್ಲ, PVC ಬರುತ್ತೆ ಇನ್ನೊಂದು, ಅದು ಆಗುತ್ತೆ. ಮತ್ತು ಲೆದರು, ಆಮೇಲೆ ಕಾರು, ಬಸ್ಸು, ಬಾಡಿ, ರೂಫು, ಓಕೆ, ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ನೀವು ನೋಡ್ಕೋಬೋದು, ತೊಗೋಬೋದು. ಇದು 1 ಲೀಟ್ರ್ ಕೆಪಾಸಿಟಿ ಇದೆ. ನಾನು ತೊಗೊಂಡಿರೋದೆ ಆಲ್ರೆಡಿ ಖಾಲಿ ಮಾಡಿದ್ದೀನಿ ಇದನ್ನು. ಇದರಲ್ಲಿರೋದೇ ಇಷ್ಟು. ಇದು ರೇಟ್ ಬಂದ್ಬಿಟ್ಟು ಏನೋ ಮೆನ್ಷನ್ ಆಗಿಲ್ಲ ಇದರಲ್ಲಿ. MRP ಹಾಕ್ಕೊಂಡಿಲ್ಲ. ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಇದೊಂದು 400 to 300 ರುಪೀಸ್ ಇರ್ಬೋದು, ಎಕ್ಸಾಕ್ಟಾಗಿ ಗೊತ್ತಿಲ್ಲ ಆ್ಯಕ್ಚುಲಿ, ಓಕೆನಾ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಯಾವತ್ತೂ ಈ ಥರ ತೊಗೊಂಡ ತಕ್ಷಣ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ತೊಗೊಂಡ ತಕ್ಷಣ ಡೈರೆಕ್ಟಾಗಿ ಅಪ್ಲೈ ಮಾಡೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಲೈಟಾಗಿ ಏನು ಮಾಡಿ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಏನಾದರೂ ಕಡ್ಡಿನೋ ಅಥವಾ ಏನಾದರೂ ಇದ್ದರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನು ಹೇಳ್ತೀನಿ ಅಂದರೆ, ಇದರಲ್ಲಿ ಎಲ್ಲ ಒಂಥರ ಆಯಿಲ್ ಥರ ಇರುತ್ತೆ. ಅದು ಮೇಲೆ ಇದ್ದಾಗ ಕರೆಕ್ಟಾಗಿ ಇದು ಗಮ್ಮು ಅಂಟ್ಕೊಳ್ಳಲ್ಲ. ಸೊ ಓಕೆ, ಸಾಕಿಷ್ಟು. ನೋಡಿ ಯಾವ ಥರ ಇದೆ, ಕಾಣ್ತೈತಲ್ಲ, ಓಕೆನಾ. ಸೊ ಇದನ್ನು ಇವಾಗ ಅಪ್ಲೈ ಮಾಡೋಣ. ಪ್ಲಸ್ ನೋಡ್ತಾ ಇರ್ಬೋದು, ಅಪ್ಲೈ ಮಾಡ್ತಾಯಿದ್ದೀನಿ ನಾನು. ಲೈಟಾಗಿ ಹಚ್ಚಿ, ಜಾಸ್ತಿ ಹಚ್ಚಕ್ಕೆ ಹೋಗ್ಬಿಡಿ. ಕೈಗೆಲ್ಲ ಅಂದ್ಕೊಂಡ್ಬಿಟ್ರೆ ಇದು ಮತ್ತು ಬಿಡೋದು ಇಲ್ಲ. ಒಂದೇನಾದರೂ ಈ ಥರ ಕಡ್ಡಿನ ತಗೊಳ್ಳಿ. ಹಚ್ಚಾಯಿತು. ಇದನ್ನು ಹಚ್ಬಿಟ್ಟು ಅಟ್ಲೀಸ್ಟ್ ಒಂದು 2 to 3 ಮಿನಿಟ್ಸ್ ಬಿಡಿ. ಅಷ್ಟು ಅಲ್ಲ, ಜಸ್ಟ್ ಒಂದು ಜಾಸ್ತಿ ಇತ್ತು ಅಂದರೆ ಅಟ್ಲೀಸ್ಟ್ ಒಂದು 2-3 ನಿಮಿಷ ಬಿಟ್ಬಿಡಿ. ಯಾಕಂದರೆ ಫುಲ್ ಡ್ರೈ ಆಗಬೇಕಿದು. ಡ್ರೈ ಆದ ತಕ್ಷಣ ನಿಮಗೆ ಬೇಗ ಅದು ಕ್ಯಾಪ್ಚರ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ನೋಡಿ ತೋರಿಸ್ತೀನಿ ತಡ್ರಿ ಇವಾಗ. ನೋಡಿ, ಈಗ ಈ ಥರ ನಿಮ್ಮ ಕೈಗೆ ಇನ್ನೂ ಹಸಿ ಥರ ಬರುತ್ತೆ, ಅಂದರೆ ಸ್ವಲ್ಪ ಗಮ್ ಸ್ಟಿಕ್ ಆಗಿಲ್ಲ, ಇನ್ನೂ ಸ್ವಲ್ಪ ಬಿಡಬೇಕಿದು. 1-2 ನಿಮಿಷ ಬಿಟ್ಬಿಡೋಣ. ನಾಗಲೇ ಹೇಳ್ದಂಗೆ ಸ್ವಲ್ಪ ಹಿಂಗೆ ಕೈಗೆ ಏನಾದರೂ ಇದು ಮಾಡಿದಾಗ ಹತ್ಕೋಬೇಕು. ನೋಡಿ ಈ ಥರ ಆಗಬೇಕಿದು. ನಮ್ಮ ಕೈ ನೋಡ್ತಾ ಇದ್ದೀರಲ್ಲ, ಈ ಥರ ಹತ್ಕೊಂಡಾಗ ಏನಾಗುತ್ತೆ, ಗಮ್ಮು ನೀವು ಹಾಕಿದ್ಕೂ ಒಂದು ಸಾರ್ಥಕ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದಷ್ಟೇ ಆಮೇಲೆ, ಓಕೆನಾ. ಈಗ ಸ್ಟಿಕ್ ಮಾಡೋಣ. ಎಲ್ಲಿ ಬಾರ್ಡ್ರಲ್ಲಿ ಎಲ್ಲೆಲ್ಲಿ ಕಿತ್ಕೊಂಡೋಗಿತ್ತು ಅಲ್ಲಲ್ಲಿ ನೋಡಿ ಯಾವ ರೀತಿ ನೀಟಾಗಿ ಸ್ಟಿಕ್ ಆಗ್ತಾಯಿದೆ. ಇಷ್ಟೇ.
ಇದಕ್ಕೆ ನಿಮ್ಮ ಹತ್ರ ಮಾಸ್ಕಿಂಗ್ ಟೇಪ್ ಏನಾದರೂ ಇದ್ದರೆ ಮಾಸ್ಕಿಂಗ್ ಟೇಪ್ ಹಾಕ್ಕೊಳ್ಳಿ, ಯಾಕಂದರೆ ಗಮ್ ಏನಾದರೂ ಕಿತ್ಕೊಂಬಂದರೆ ಮತ್ತೆ ತಿರ್ಗಾ ಸಮಸ್ಯೆ ಆಗುತ್ತೆ, ಬರೋಲ್ಲ ಆಲ್ಮೋಸ್ಟು. ಸೊ ಇದ್ದರೆ ಒಳ್ಳೆಯದು. ಈ ಥರ ಕಾರ್ನರ್ ಚಿಕ್ಕದಲ್ವ ಇದು ಬಾರ್ಡರ್ ಬೀಡಿಂಗ್ಸಲ್ಲಿ ಆಲ್ಮೋಸ್ಟ್ ಬಂದುಬಿಡುತ್ತೆ. ಸೊ ಬೆಟರ್ ಅಂದರೆ ಮಾಸ್ಕಿಂಗ್ ಟೇಪ್ ಹಾಕ್ಕೋಬೇಕು. ಸೊ ನೋಡಿ ಯಾವ ಥರ ಕ್ಲೀನಾಗಿ ನೀಟಾಗಿ ಕೂತ್ಕೊಂತು ನೋಡಿದ್ರೆ ಇಷ್ಟೇ, ಮುಗೀತು ನೋಡಿ. ಈಗ ನಾವು ಈ ಕೆಮಿಕಲ್ನ ಯೂಸ್ ಮಾಡಿಕೊಂಡು ಓಕೆನಾ, ಸೊ ಈ ಥರ ಸೈಡ್ ಬೀಡಿಂಗ್ಸ್ ಯಾವುದಾದ್ರೂ ಇರಲಿ ಓಕೆನಾ, ಸೊ ಅದನ್ನು ನಾವು ಸೊಲ್ಯೂಷನ್ನ ತಂದ್ಕೋಬಹುದು. ಸಪೋಸ್ ಬೀಡಿಂಗಲ್ಲಿ ನಿಮ್ಮ ಮನೇಲಿ ಏನಾದರೂ ಕಿತ್ಕೊಂಡು ಹೋಗಿತ್ತು ಅಥವಾ ಮ್ಯಾಟು ರಬ್ಬರು ಸೀಟಲ್ಲಿ ಏನಾದರೂ ಸೀಟಲ್ಲಿ ಕೆಲವು ಸರಿ ಏನಾಗುತ್ತೆ ರಬ್ಬರ್ ಇದು ಯೂಸ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಇಲ್ಲಿ ಕೊಟ್ಟಿದ್ದಾನೆ ಯಾವುದಕ್ಕೆ ಯೂಸ್ ಮಾಡ್ಕೋಬೇಕು, ಯಾವುದಕ್ಕೆ ಯೂಸ್ ಮಾಡಬಾರ್ದು ಅಂತೇಳಿ, ಯಾವ ರೀತಿ ಇನ್ಸ್ಟ್ರಕ್ಷನ್ ತೊಗೊಂಡು ಯೂಸ್ ಮಾಡ್ಕೋಬೇಕು ಅಂತೇಳಿ. ಸೊ ಓಕೆ, ಐ ಥಿಂಕ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.